ಹಲೋ ಸ್ನೇಹಿತರೆ, ಗೀತಾ ಧಾರಾವಾಹಿಯನ್ನು ನೋಡೋಣ. ವಿಜಿ ಧರ್ಮಪಾಲ ಮತ್ತು ಅವನ ಕೆಲಸದವನು ರುದ್ರಮ್ಮ ದೇವಿಯ ಚಿನ್ನದ ಒಡವೆ ಇರುವ ಬಾಕ್ಸನ್ನು ಎಲ್ಲಿದೆ ಅಂತ ಹುಡುಕಿ ಅದನ್ನು ಗಣ್ಣಿನಿಂದ ಮೇಲೆತ್ತಾಗ ಧರ್ಮಪಾಲನ ಕೆಲಸದವನು ಬೇಕಂತೆ ಅವನ ಕಣ್ಣಿಗೆ ಬಣ್ಣೆರಿಸ್ತಾನೆ. ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಮತ್ತೆ ಅವನಿಗೆ ಮುಖ ತೊಳೆಯೋದಕ್ಕೆ ನೀರು ಕೊಡ್ತಾನೆ. ಅಷ್ಟೊತ್ತು ಬಾಕ್ಸ್ನಲ್ಲಿದ್ದ ದೇವಿಯ ಹಾರವನ್ನು ತೆಗೆದು ಧರ್ಮಪಾಲ ತನ್ನ ಕಿಸೆ ಒಳಗಡೆ ಹಿಡ್ಕೊಳ್ತಾನೆ. ಇಲ್ಲಿ ಗೀತಾ ಮಹಿ ಹತ್ರ ಮಾತನಾಡ್ತಾ ಬರ್ತಾ ಇರ್ತಾಳೆ. ಆ ಥರ ಬರ್ತಾ ಇರುವಾಗ ಮಹಿ ಅವಳನ್ನು ಒಂದು ಕಡೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವಳನ್ನು ಕಟ್ಟಿ ಹಾಕಿ ಅವಳ ಬಾಯಿಗೆ ಬಟ್ಟೆಯನ್ನು ಕಟ್ತಾಳೆ. ಮತ್ತೆ ಹೇಳ್ತಾಳೆ, ಮಹಿ ಗೀತಾಳ ಹತ್ರ ತನ್ನ ಮನಸ್ಸಿನ ನೋವುಗಳನ್ನು ಹೇಳ್ತಾಳೆ. ನಾನು ಯಾಕೆ ಮಾತಾಡಲ್ಲ ಗೊತ್ತಾ, ಯಾಕೆ ಮೌನವಾಗಿದ್ದೀನಿ ಗೊತ್ತಾ, ಮೌನ ಬಂಗಾರ ಅಂತ ಅಲ್ಲ, ಮಾತನಾಡಿದರೆ ಎಲ್ಲರೂ ಚುಚ್ಚಿ ಮಾತನಾಡ್ತಾರೆ ಅನ್ನೋ ಕಾರಣಕ್ಕೆ. ನನ್ನ ಮೌನಕ್ಕೆ ಕಾರಣ ನಿಮ್ಮ ಮಾವ. ತಪ್ಪೇ ಮಾಡ್ತಿರೋ ನಮ್ಮಪ್ಪನ ಕೊಂದು ಅವನು ಓಡ್ ಹೋದ. ಈಗ ನೀವಿಬ್ಬರು ಬಂತು ನನ್ನನ್ನು ಸಾಕಿದಪ್ಪನ ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮ ಮಾವನ ನಾನೇ ಕೈಯಾರೆ ಸಾಯಿಸಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅವನು ನನ್ನ ಕಣ್ಣಿಗೆ ಕಾಣೋದಕ್ಕಿಂತ ಮೊದಲೇ ಸತ್ತೋದ. ಇವಾಗ ನಿನ್ನನ್ನು ನಿನ್ನ ಗಂಡನ್ನು ಸಾಯಿಸಿ ನನ್ನ ಅಪ್ಪನಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಳ್ತೀನಿ. ಅಲ್ಲಿಂದ ಬೈ ಹುಲ್ಲನ್ನು ಗೀತಾಳ ಎದುರುಗಡೆ ಗೀತಾಳ ಸುತ್ತ ಹಾಕಿ ಅಲ್ಲೇ ಇದ್ದ ಬೆಂಕಿ ಕಡ್ಡಿಯಿಂದ ಆ ಹುಲ್ಲಿಗೆ ಬೆಂಕಿಯನ್ನು ಹಚ್ತಾಳೆ. ಗೀತಾ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಮಹಿ ಅವಳನ್ನು ಬಿಡೋದಿಲ್ಲ. ಮತ್ತು ಮಹಿ ಹೇಳ್ತಾಳೆ, ನನ್ನ ಅಪ್ಪ ಕೂಡ ಸಾಯೋ ಹೊತ್ತಲ್ಲಿ ಇದೇ ಥರ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ರೋ ಏನೋ, ಇವಾಗ ನೀನು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ನಾನು ನಿನ್ನನ್ನು ಬಿಡಲ್ಲ, ಮೊದಲು ನೀನು ಹೋಗು, ಆಮೇಲೆ ನಿನ್ನ ಗಂಟನ ನಿನ್ನ ಜೊತೆನೇ ಕಳಿಸ್ತೀನಿ ಅಂತ ಹೇಳ್ತಾಳೆ. ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ.